ಗುರುವೇ, ಇಡೀ ಪ್ರಪಂಚನೇ ಕಾಂತಾರ ಬಗ್ಗೆ ಮಾತಾಡ್ತಾ ಇದೆ. ಸೊ ಅದನ್ನ ಬಿಟ್ಟು ನಾನೇನಕ್ಕೆ ಬೇರೆದು ಮಾತಾಡಲಿ. ಇವತ್ತಿನ ಈ ವಿಡಿಯೋದಲ್ಲಿ ಕಾಂತಾರ ಸಿನಿಮಾ ಓವರ್ ಆಲ್ ಗ್ರಾಸ್ ಎಷ್ಟು ಮಾಡಿದೆ, ಅಂದರೆ ಕಲೆಕ್ಷನ್ ಎಷ್ಟು ಮಾಡಿದೆ, ದಿನದಿಂದ ದಿನಕ್ಕೆ ಮಾಡ್ತಾ ಇರುವಂಥ ಏನಂತಾರೆ ರೆಕಾರ್ಡ್ಸ್ ಏನು, ಎಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಗುರುವೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ KD ಸಿನಿ ಟಾಕ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಇನ್ನೇನಕ್ಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಆ್ಯಂಡ್ ಕಾಂತಾರ ವಿಚಾರಕ್ಕೆ ಬರೋದಾದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಇದು October 1 ಪ್ರೀಮಿಯರ್ನ ನಡೆಸಿದ್ರು. ಐ ಥಿಂಕ್ ನಾನು ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ ಪ್ರೀಮಿಯರಿಂದನೇ ಇದು ರೆಕಾರ್ಡ್ ಮಾಡೋದ್ರನ್ನ, ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಮಾಡೋದ್ರನ್ನ ಶುರು ಮಾಡ್ಕೊಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕರ್ನಾಟಕದಲ್ಲಿ ಪ್ರೀಮಿಯರಿಂದ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಟಾಪ್ ಲಿಸ್ಟಲ್ಲಿ ಮೊದಲ ಸ್ಥಾನನ ಪಡ್ಕೊಂಡಿದೆ. ಅಂದರೆ 3,73,00,000 ಪ್ರೀಮಿಯರಿಂದನೇ ಕಲೆಕ್ಷನ್ ಮಾಡಿದೆ ಇನ್ ಕರ್ನಾಟಕದಲ್ಲಿ ಮಾತ್ರ. ಸೊ ಮೊದಲ ದಿನದ ಕಲೆಕ್ಷನ್ ಬಗ್ಗೆ ಬರೋದಾದರೆ, ನಾಟ್ ಓನ್ಲಿ ಕರ್ನಾಟಕ, ಓವರ್ ಆಲ್ ಆ್ಯಂಡ್ ನಾಟ್ ಓನ್ಲಿ ಇಂಡಿಯಾ, ಹೊರ ದೇಶದಲ್ಲಿ ಕೂಡ ಇದರ ಅಬ್ಬರ ದರ್ಬಾರು ತುಂಬ ಜೋರಾಗಿ ನಡೀತಾ ಇದೆ. ದಿನದಿಂದ ದಿನಕ್ಕೆ ಇನ್ಕ್ರೀಸ್ ತುಂಬಾ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿರ್ಬೋದು, ರಿವ್ಯೂಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ಆದ್ದರಿಂದ ಡೇ 1 ಗ್ರಾಸ್ ಬಂದ್ಬಿಟ್ಟು, ವರ್ಲ್ಡ್ ವೈಡ್ ಗ್ರಾಸ್ ಬಂದ್ಬಿಟ್ಟು 89 ಕೋಟಿ ಕಲೆಕ್ಷನ್ ಮಾಡಿದೆ. ಇದನ್ನ ಒಂಬಾಳೆ ಅವರು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಜೊತೆ ಹಂಚ್ಕೊಂಡಿದ್ದಾರೆ. ಇವಾಗ ನಾವು ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯರ್ ಆ್ಯಂಡ್ ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 25,02,00,000 ಫಸ್ಟ್ ಡೇ ಕಲೆಕ್ಷನ್ ಮಾಡುವ ಮೂಲಕ, ಆ್ಯಂಡ್ ಈ ಸಿನಿಮಾ ಟಾಪ್ ಸೆಕೆಂಡ್ ಫಸ್ಟ್ ಡೇ ಗ್ರಾಸ್ ಅಂದರೆ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಲೀಸ್ಟಿಗೆ, ಇನ್ ಕರ್ನಾಟಕ ಲೀಸ್ಟಿಗೆ ಸೇರಿಕೊಳ್ಳುತ್ತೆ. ಆ್ಯಂಡ್ ತೆಲುಗಲ್ಲಿ ಬಂದ್ಬಿಟ್ಟು 16,05,00,000. ಐ ಥಿಂಕ್ ಬಾಯ್ ಕಟ್ ಮಾಡ್ಕೊತಾನೆ ಅಷ್ಟೊಂದು ಜನ ಸಿನಿಮಾ ನೋಡಿದ್ದಾರೆ ತೆಲುಗಲ್ಲಿ ಕೂಡ. ಸೊ 16,05,00,000 ಕಲೆಕ್ಷನ್ ತೆಲುಗಲ್ಲಿ ಮಾಡಿದೆ. ಇನ್ನು ಕೇರಳದಲ್ಲಿ ಬಂದ್ಬಿಟ್ಟು 6 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೈಯೆಸ್ಟ್ ಸೆಕೆಂಡ್ ಕಲೆಕ್ಷನ್ ಮಾಡಿದಂಥ ಕನ್ನಡ ಸಿನಿಮಾ ಇನ್ ಕೇರಳದಲ್ಲಿ. ಸೊ ತುಂಬ ಒಂದು ಒಳ್ಳೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ಕೊತ ಸಿನಿಮಾ ಮುನ್ನುಗ್ತಾ ಇದೆ. ಇದೇ ರೀತಿ ಮುನ್ನುಗ್ತಾ ಇರಲಿ. ಇನ್ನು ತಮಿಳಲ್ಲಿ ಬರೋದಾದರೆ, ಇಲ್ಲಿ ಕೂಡ 6,03,00,000 ಕಲೆಕ್ಷನ್ ಮಾಡಿದೆ ತಮಿಳಲ್ಲಿ. ಇನ್ನು ನಾರ್ತ್ ಇಂಡಿಯಾ ಸೈಡ್ ಬರೋದಾದರೆ 22,07,00,000 ಕಲೆಕ್ಷನ್ ಮಾಡಿದೆ. ಸೊ ಓವರ್ ಆಲ್ ಆ್ಯಂಡ್ ಓವರ್ಸೀಸ್ ಕಡೆ ಬರೋದಾದರೆ, ನಾನು ಹೇಳಿದೆಲ್ಲ ಮೊದಲೇ, ಹೊರದೇಶದಲ್ಲಿ ಕೂಡ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ತಗೊಂಡು ಮುನ್ನುಗ್ತಾ ಇದೆ ಅಂತ. ಸೊ ಹೊರದೇಶದಲ್ಲಿ ಹತ್ತತ್ರ 13,05,00,000 ರೂಪಾಯಿನ ಹೊರಗಡೆ ದೇಶದಲ್ಲಿ ಅಂದರೆ ಓವರ್ಸೀಸಲ್ಲಿ ಕಲೆಕ್ಷನ್ ಮಾಡಿದೆ. ಓವರ್ ಆಲ್ ಫಸ್ಟ್ ಡೇ ಸಿನಿಮಾ 89 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಸೆಕೆಂಡ್ ಡೇ ಬರೋದಾದರೆ, ಅದಕ್ಕೂ ಮುಂಚೆ ನಮ್ಮ ಶೋಸ್ಗಳು ಅಂದರೆ ಸ್ಕ್ರೀನ್ಗಳು ತುಂಬ ಇನ್ಕ್ರೀಸ್ ಆಗಿದೆ ಕಾಂತಾರ ಸಿನಿಮಾ. ನಮ್ಮ ಬಳ್ಳಾರಿಲಿ ಕನ್ನಡ ಸಿನಿಮಾಗಳು ನೋಡಿದೆ ಕಮ್ಮಿ, ಅಂಥದ್ರಲ್ಲಿ ನಾಳೆ ಸಂಡೇವರೆಗೂ ಸಿನಿಮಾದ ಶೋಸ್ಗಳನ್ನ ಸ್ಕ್ರೀನ್ಸ್ ಅಂದರೆ ಫುಲ್ಫಿಲ್ ಆಗಿದ್ದಾವೆ, ಸೋಲ್ಡ್ ಔಟ್ ಆಗಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಿನಿಮಾದ ಕ್ರೇಜ್ ಯಾವ ರೀತಿ ಇದೆ ಹೊರಗಡೆ ಅಂತಾನೆ. ಸೊ ಓವರ್ ಆಲ್ ಬೆಂಗಳೂರಲ್ಲಿ ಕೂಡ ಮೊದಲ ದಿನ 1,022 ಶೋಸ್ ಹಾಕಿದ್ರು. ಸೊ ಎರಡನೇ ದಿನ 791 ಶೋಸ್ ಸಿಗಲಿತ್ತು. ಆದರೆ ಮೂರನೇ ದಿನ ಬ್ಲಾಸ್ಟ್ ಆಗಿದೆ ನಿಜವಾಗ್ಲೂ. 1,052 ಶೋಸ್ಗೆ ಇನ್ಕ್ರೀಸ್ ಆಗಿದೆ. ಅದು ಫುಲ್ಫಿಲ್ ಆಗ್ತಾ ಇದ್ದಾವೆ, ನಾಟ್ ಶೋಸ್ ಮಾತ್ರ ಅಲ್ಲ, ಫುಲ್ಫಿಲ್ ಆಗ್ತಾ ಇದ್ದಾವೆ, ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ. ತುಂಬ ಖುಷಿ ವಿಚಾರ. ನಮ್ಮ ಕನ್ನಡದ ಸಿನಿಮಾ ಐ ಥಿಂಕ್ 2025 ಇಂಡಿಯನ್ ಸಿನಿಮಾದ ಹೈಯೆಸ್ಟ್ ಕಲೆಕ್ಷನ್ ಮಾಡುವಂಥ ಸಿನಿಮಾ ಇದಾಗಿ ನಿಲ್ಲುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮಾಡಲಿ ಈ ಸಿನಿಮಾ. ಇನ್ನು ಓವರ್ ಆಲ್ ಓನ್ಲಿ 2 ಡೇಸಲ್ಲಿ, 2 ದಿನದಲ್ಲಿ 155 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದು ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ, ಬಟ್ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸೊ ನೋಡೋದಾದರೆ, ಸೊ ಮೂರನೇ ದಿನವೂ ತುಂಬ ಬ್ಲಾಸ್ಟ್ ಆಗೋ ರೀತಿ ಚಾನ್ಸ್ ಇದೆ. ಅಂದರೆ ಶನಿವಾರ ಅಲ್ಲ, ವೀಕೆಂಡು. ಸೊ ನಾಳೆನೂ ಸೊ ಹಾಲ್ಡೇ ಇರೋದ್ರಿಂದ ಸೊ ನಿಜವಾಗ್ಲೂ ಬ್ಲಾಸ್ಟ್ ಆಗೋಗುತ್ತೆ ಸಿನಿಮಾ. ಮಾತ್ರ ಕಲೆಕ್ಷನ್ ಮಾತ್ರ ಅದ್ದೂರಿಯಾಗಿ ಬರ್ತದೆ. ಕಲೆಕ್ಷನ್ಗಿಂತನೂ ನನಗೆ ಪಾಸಿಟಿವ್ ರಿವ್ಯೂಸ್ ಬೇಕಿತ್ತು. ಪಾಸಿಟಿವ್ ರಿವ್ಯೂಸ್ ತುಂಬ ಅದ್ಭುತವಾಗಿ ರಿವ್ಯೂಸ್ ತೊಗೊಳ್ತಾ ಇದೆ ಎಲ್ಲ ಕಡೆಯಿಂದನೂ. ಇದು ಹೋಗ್ತಾ ಇರೋದು ನೋಡ್ತಾ ಇದ್ದರೆ ಇಟ್ಸ್ ಬಿಕಮ್ ಬಿಗ್ಗರ್ ದೊಡ್ಡ ಸಿನಿಮಾ ಆಗೋಕ್ಕೆ ಹೊರಟಿದೆ. ಸೊ ವಿಜುವಲ್ಸ್ ಇವಾಗ ಹೇಳಿ ಯಾರೆಲ್ಲ ಕಾಂತಾರ ಸಿನಿಮಾ ನೋಡ್ಕೊಂಬಂದ್ರಿ, ಆ್ಯಂಡ್ 1 ಟೈಮ್ ಅಲ್ಲ, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಯಾರ್ಯಾರೆಲ್ಲ ನೋಡ್ಕೊಂಬಂದ್ರಿ, ನಿಮ್ಗೆ ಯಾವ ರೀತಿ ಸಿನಿಮಾ ಇಷ್ಟ ಆಯಿತು, ಹೆಂಗೆಲ್ಲ ಅನ್ನಿಸ್ತು, ಎಲ್ಲದ್ರ ಬಗ್ಗೆನೂ ಕಮೆಂಟಲ್ಲಿ ತಿಳಿಸಿ. ಓವರ್ ಆಲ್ ಕರ್ನಾಟಕದಲ್ಲಿ 40 ಕೋಟಿ ಕಲೆಕ್ಷನ್ ಮಾಡಿದೆ. ಆ್ಯಂಡ್ ಕೇರಳದಲ್ಲಿ 2 ದಿನದಲ್ಲಿ ಡಬಲ್ ಡಿಜಿಟ್ ಕಲೆಕ್ಷನ್ ಮಾಡಿದೆ. ಸೊ 10 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ತೆಲುಗಲ್ಲಿ 30 ಕೋಟಿ. ಸೊ ಓವರ್ ಆಲ್ 2 ದಿನದಲ್ಲಿ 155 ಕೋಟಿ ಸಿನಿಮಾ ಬಾಚಿದೆ. ಇನ್ನು ಮುನ್ನುಗ್ತಾ ಇದೆ, ಒಳ್ಳೆಯ ರಿವ್ಯೂಸ್ ತಗೊತಾ ಇದೆ, ಎಲ್ಲ ಕಡೆ ಜನ ಸಿನಿಮಾ ನೋಡಿ ನುಗ್ತಾ ಇದ್ದಾರೆ. ಮೂರನೇ ದಿನವೂ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಆಗೋದಂತೂ ಖಂಡಿತ.
ಸೊ ನೋಡೋಣ, ಆದಷ್ಟು ಬೇಗ ಇದೇ ಥರದ ಒಳ್ಳೆ ಸಿನಿಮಾಗಳು ನಮ್ಮ ಜೊತೆ ಬರ್ತಾ ಇರಲಿ. ಇನ್ನೂ ಯಾರಾದರೂ ಸಿನಿಮಾ ನೋಡೋದನ್ನ ಬಿಟ್ಟಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡ್ಕೊಂಬನ್ನಿ. ಈ ಥರ ಸಿನಿಮಾಗಳು ಸತ್ಯವಾಗ್ಲೂ ಇನ್ನೂ ಥರ ಬರಲ್ಲ, ಬಂದಾಗ ನೀವು ನೋಡಲೇಬೇಕು. ಖಂಡಿತವಾಗ್ಲೂ ಸಿನಿಮಾ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಈಗ ಮುಗಿಸ್ತಾ ಇದ್ದೀನಿ.